ಜಯ ಜಯ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದಾದ್ರೆ ಈಗಲೇ ನನ್ನ ಜೊತೆ ಬಾ. ಇವರಿಂದ ಎಲ್ಲಾದ್ರೂ ದೂರ ಹೋಗಿ ನಾವು ಮದುವೆ ಆಗೋಣ. ಅದಲ್ಲ ಶ್ರೀಕಾಂತ್, ಅಣ್ಣನ್ಗೇನಾದ್ರೂ ಗೊತ್ತಾದ್ರೆ. ಎಷ್ಟು ಧೈರ್ಯ ನಿನಗೆ? ನನ್ನ ಮನೆ ಒಳಗೆ ಬರ್ತೀಯ ನೀನು? ನನ್ನ ಮನೆ ಒಳಗೆ ಬಂದು ಅದು ನನ್ನ ಮುಂದೆನೆ ಹೋಗ ಆಚೆ ಹೋಗಲ್ಲ ಹೋಗ. ಯಾರ ಅಡ್ಡ ಬಂದ್ರೆ ನಡೆಯೋ. ಇನ್ನೊಂದ್ಸತಿ ಈ ಮನೆ ಕಡೆ ತಲೆ ಹಾಕೋದಾಗ್ಲಿ ನನ್ನ ತಂಗಿ ಮೇಲೆ ಕಣ್ಣು ಹಾಕೋದಾಗ್ಲಿ ಮಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ನನ್ನ ತಂಗಿನ ನಿಜವಾಗ್ಲೂ ಪ್ರೀತಿಸ್ತೀಯಾ? ಹೌದು ಸರ್, ಪ್ರೀತಿಸ್ತೀನಿ. ನಿಮ್ಮಪ್ಪ ಅಣ್ಣ ಅಡ್ಡ ಬಂದ್ರೆ ನಾನೆಲ್ಲದಕ್ಕೂ ರೆಡಿ ಸರ್. ಮತ್ ಮುಖ ಯಾಕೆ ಗಂಟೆ ಹಾಕೊಂಡಿದ್ಯಾ? 3 ಗಂಟೆಗೆ ರೆಡಿ ಆಗ. ಯಾರನ್ನ ಕೇಳಿ ಮದುವೆ ಮಾಡ್ತಾ ಇದೀಯಾ? ಯಾರನ್ನ ಕೇಳಿ ನಿನ್ನ ಮದುವೆ ಮಾಡಿದ್ದು? ಅವತ್ತು ನಾನಾಗೆ ಇಷ್ಟಪಟ್ಟು ಮಾಡ್ಕೊಂಡಿರೋ ಮದುವೆ ಅದು. ಇವತ್ತು ನಿನ್ ತಮ್ಮನೂ ಇಷ್ಟಪಟ್ಟು ಮಾಡ್ಕೊಂತಿರೋ ಮದುವೆ ಇದು. ದೊಡ್ಡವ್ರ ಅಪ್ಪನೇ ಇಲ್ದೆ ಈ ಮದುವೆ ಹೇಗ ಮಾಡ್ತೀಯಾ? ನಿಮ್ಮಪ್ಪನ್ ಕೇಳ್ದೆ ನಿನ್ನ ಮದುವೆ ಮಾಡದ್ನಲ್ಲ, ಆಗ ಕೇಳ್ಬೇಕಾಗಿತ್ತು ಈ ಪ್ರಶ್ನೆನ. ಈ ಮದುವೆ ಹೇಗ್ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಸಾರಿ, ನಿನಗ ಅದೃಷ್ಟನೂ ಇಲ್ಲ. ನೀನು ಬರೋ ಅಷ್ಟರಲ್ಲೇ ಮಾಂಗಲ್ಯ ಧಾರಣೆನೂ ನಡೆದೋಯ್ತು. ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ 4 ಅಕ್ಷತೆ ಕಾಳಕ್ಕೆ ಆಶೀರ್ವಾದ ಮಾಡೋಗು. ಅಣ್ಣ, ನಾನು ಇವ್ರಿಬ್ರಿಗೆ ಮದುವೆ ಮಾಡಿದ್ದು ನಿನ್ ಮೇಲಿನ ದ್ವೇಷದಿಂದಲ್ಲ, ಅವ್ರಿಬ್ರ ಮಧ್ಯೆ ಇರೋ ಪ್ರೀತಿಯಿಂದ. ಜ್ಞಾಪಕ ಇಟ್ಕೋ. ಯು ಕ್ಯಾನ್ ಗೋ ನೌ. ತಗೊಳ್ಳಿ. ನಿಮ್ಮಣ್ಣ ಊರಿಗೆಲ್ಲ ಹಾಲಾಗ್ತಾನೆ. ನಾನು ಹಾಲು ಚೆಲ್ಲಿ ನಿನ್ನ ಬಾಳ್ನೆ ಹಾಳು ಮಾಡ್ತೀನಿ. ನಮ್ಮಪ್ಪನ ವಿಶ್ರಾಂತಿ, ನಮ್ಮ ಅಣ್ಣನ ಶಾಂತಿ ಹೋಗಾಗ ಮಾಡಿದ್ದು ನಿಮ್ಮಣ್ಣ. ಅವನ ಮನಃಶಾಂತಿ ಹಾಳು ಮಾಡ್ಬೇಕು ಅಂತಲೇ ನಾನಿನ್ನ ಪ್ರೀತಿಸಿದ್ದು, ಮದ್ವೆ ಆಗಿತ್ತು. ನಿಮ್ಮಣ್ಣ ಮುಖ ಯಾಕೆ ಗಂಟು ಹಾಕೊಂಡಿದ್ಯಾ, 3 ಗಂಟೆ ಹಾಕು ಅಂದ. ಆದ್ರೆ ನಾನು ನಿನಗೆ ಹಾಕಿರೋದು ನೇಣಿನ ಗಂಟು.